ಫಲಗುಣನು. ಆಶ್ಚರ್ಯ ಆಯ್ತು ನಮಗೆ. ಯಾಕಂದ್ರೆ ಉತ್ತರವು ಎತ್ತರಕ್ಕೆ ಬೆಳೆದಿದೆ. ದಕ್ಷಿಣಕ್ಕೆ ನಾವು ಬರುತ್ತಾ ಇದ್ದೇವೆ. ದಕ್ಷಿಣಕ್ಕೆ ಬರುತ್ತಿರುವಂತಹ ಈ ಸಂದರ್ಭದಲ್ಲಿ ಭೌಗೋಳಿಕವಾಗಿ ಅಗಲವಾಗಿ ಕಂಡರು ತುತ್ತ ತುದಿಯಲ್ಲಿ ಸಂಕುಚಿತವಾಗಿಯೇ ಇದೆ. ಹಾಗಾಗಿಯೇ ಇರಬೇಕು. ಈ ದಕ್ಷಿಣದವರ ವ್ಯವಹಾರ ನಮಗೆ ತಿಳಿದುಕೊಳ್ಳುವುದು ಕಷ್ಟ. ಹಾಗಾಗಿ ವಿಭ್ರಮಿಸಿದೆ. ಯಾಕಂದ್ರೆ ಸಂಧಿಗಾಗಿ ಹೋದವನಿಗೆ ವರ್ಷಕ್ಕೆ ಎದ್ದು ಸಂಧಾನವನ್ನು ಮಾಡೋಣ ಎಂಬುದಾಗಿ ಕೇಳಿಕೊಂಡ್ರೆ ಏನು ಹೇಳಿದ ಇಲ್ಲಿಯ ದೊರೆ, ನಿನ್ನ ಚಿಕ್ಕಪ್ಪ ಇಲ್ಲಿ ಎಲ್ಲರಿಗೂ ಚಿಕ್ಕ ಅಪ್ಪನೇ ಹೊರತು ಯಾರಿಗೂ ದೊಡ್ಡಪ್ಪನಲ್ಲ ಅಂತ ಹೇಳಿದವನಲ್ವೇ? ಹೌದು. ಹಾಗಿರುವರೆ ಯುದ್ಧಕ್ಕಾಗಿ ಬರುತ್ತಾರೆ ಎಂಬುದಾಗಿ ನಾವು ಎಣಿಸಿದ್ರೆ ಹೀಗಾಗಿ ಹೋಯ್ತಲ್ಲ. ಅದೇ ನಮಗೆ ಆಶ್ಚರ್ಯ ಆದದ್ದು. ನಮ್ಮ ಸಂಘಟನೆಯಲ್ಲಿ ಪ್ರಸಂಗವನ್ನ ಇಲ್ಲಿಯವರೆಗೆ ತಂದು ನಿಲ್ಲಿಸಿದ್ದೇವೆ. ಆದ್ರೆ ಹೀಗೊಂದು ವಿಶೇಷ ವಿಚಿತ್ರ ಆಯ್ತಲ್ಲ, ಅದೇ ನಮಗೆ ಆಶ್ಚರ್ಯ. ಈ ಕಲ್ಪನೆ ನಮಗಿರ್ಲಿಲ್ಲ. ಯುದ್ಧಕ್ಕೆ ಬರುತ್ತಾನೆ ಬಭ್ರುವಾಹನ ಎಂಬುದಾಗಿ ಭಾವಿಸಿದ್ದೆವು, ಊಹಿಸಿದ್ದೆವು. ಆದ್ರೆ ಮಾತಿಲ್ಲದೆ ಕಪ್ಪ ಕಾಣಿಕೆಯನ್ನು ತಂದಿಟ್ಟಿದ್ದಾನೆ. ಹಾಗಾಗಿ ಇವನಿಗೆ ಇಂಥ ವಿದ್ಯೆಯನ್ನ ಹೇಳಿಕೊಟ್ಟ ಆ ತಂದೆ ಯಾವನು, ಯಾವ ರಾಯನ ಆತ್ಮಜನೋ ಈತ. ಹೋಗಿ ತಂದೆಗಂತೂ ಗೊತ್ತಿಲ್ವೇ? ಹಳೇ ಮಂತ್ರಿ ಕಾಣಿಸ್ತಾ ಇದ್ದಾನೆ ಈ ಕಡೆ. ನೋಡಿದ್ರೆ ಗೊತ್ತಾಗ್ತದೆ. ಈ ಅಶ್ವಮೇಧ ಪ್ರಕರಣದಲ್ಲಿ ಸಾಕಷ್ಟು ರಾತ್ರಿ ನಿದ್ರೆ ಬಿಟ್ಟ ಹಾಗೆ ಕಾಣ್ತದೆ. ಎಲ್ಲೆಲ್ಲಿ ಹೋಗಿ ಈ ಪ್ರಕರಣವನ್ನು ಹೇಗೆ ಉತ್ತರಿಸೋಣ ಆಲೋಚಿಸಿದ ಹಾಗುಂಟು. ಮಂತ್ರಾಲೋಚನೆಯನ್ನ ಮಾಡಿದ ಮಂತ್ರಿ ಇವ ಇರಬಹುದೇ? ಅದೇ ಪ್ರಶ್ನೆ ನಮ್ಮದು. ಮಂತ್ರಿ ಮಾರ್ಬಲಗಳು ಇವನಿಗೆ ಕಾಣುತ್ತಾ ಇವೆ. ಅದು ಇದ್ದಾಗಿಯೂ ಇವ ಹೀಗೆ ಮಾಡಿದ್ನಲ್ಲ, ಅದೇ ನಮಗೆ ಆಶ್ಚರ್ಯ. ಹಾಗಾಗಿ ಯಾವ ರಾಯನ ಆತ್ಮಜ ಇವ ಎಂಬುದಾಗಿ ಬೆಸಗೊಳ್ತಾ ಇದ್ದೇನೆ. ಕುದುರೆಯನ್ನು ಕೊಟ್ಟಿದವನು ಇವನೇ, ಬಿಡಲಾರೆ ಎಂದು ಹೇಳಿದವನು ಇವನೇ. ಈಗ ಮರು ಮಾತಿಲ್ಲದೆ ಕಪ್ಪವನ್ನ ತಂದಿದ್ದವನು ಇವನೇ. ಹಾಗಾಗಿ ಯಾವ ರಾಯನ ಆತ್ಮಜ ಇವ? ಕೆಲವರೆಲ್ಲ ಇದ್ದಾರೆ, ಗಂಡು ಅಲ್ಲ ಹೆಣ್ಣು ಅಲ್ಲ, ಆ ರೀತಿಯಾದವರು ನಪುಂಸಕರು, ಷಂಡರು. ನೋಡಿದ್ರೆ ಹಾಗೆಯೇ ಕಾಣ್ತಾ ಉಂಟು. ಬಹುಶಃ ಷಂಡರಿರಬಹುದೇ? ಯಾಕಂದ್ರೆ ಇತ್ತೀಚೆಗೆ ಕೇಳಿದ್ದೇವೆ ನಾವು, ಪುರುಷರಾದವರೆಲ್ಲ ಸ್ತ್ರೀಯಾದರು ಪರಿವರ್ತನೆಗೊಳ್ಳಲು ಅಂತ ವಿಧಿ ವಿಧಾನಗಳು ಉಂಟವಂತೆ. ಹಾಗಿದ್ರೆ ಇವನು ಅದನ್ನೇ ಅನುಸರಿಸಿದವನು ಹೇಗೆ? ಯಾರ್ಯಾರು ಯಾಕೆ? ನಮ್ಮವನೇ ಆದಂತ ಶಿಖಂಡಿ ಇದ್ದಾನೆ. ಹೆಣ್ಣು ಅಲ್ಲ ಗಂಡು ಅಲ್ಲ, ಸಾಕ್ಷಾತ್ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡಿದವ. ಹಾಗಿದ್ರೆ ಷಂಡರಿವನು ಹೌದು ಎಂತಾದ್ರೆ ಷಂಡರಂತೆ ಈ ಕಪ್ಪ ಕಾಣಿಕೆಯನ್ನ ತಂದನಲ್ಲ ಇವ ಯಾವ ರಾಯನಾತ್ಮಜ? ನೀನು ಬೇಕಾದಷ್ಟು ಬಯಸ್ಕೊಂಡು ಅಂದ್ರಿಂದ ಆಕ್ಷೇಪ ಇಲ್ಲ. ಯಾವುದೇ ಕಾರಣದಿಂದ ಅವ ನನಗೂ ಬಯಲಿಕ್ಕಿಲ್ಲ. ಯಾಕೆ ಹೇಳಿದೆ ಗೊತ್ತುಂಟಾ? ಮಂತ್ರಿ ಮಹಾತ್ಮರು ಇರುತ್ತಿರುವಾಗ ಇವ ಷಂಡರಂತೆ ಒಂದು ಈ ಕಾಲಿಗೆ ರಗಿದ. ಎಲ್ಲ ನನ್ನ ಕಂಡ್ರೆ ನಿದ್ದೆ ಬಿಟ್ಟವರ ಕಾಣ್ತಾರೆ. ನಿದ್ದೆ ಬಿಟ್ಟವರ ಕಾಣ್ಲಿಕ್ಕೆ ಕಾರಣವೇ ಇವ. ಇಲ್ಲಿದ್ರೆ ನಾನಿದ್ದೆ ಬಿಟ್ಟಿದ್ದೆ. ಇವನ ಸೇನೆ ಎನ್ನುವುದು ನಮ್ಮ ಪುರ ಪ್ರವೇಶ ಮಾಡಿದ ಬಳಿಕ ಹೀಗಾದದ್ದು ಹೌದಲ್ವಾ? ಹಾಗನ್ನುವಾಗ ಅವ ನನಗೆ ಯಾಕೆ ಹೇಳ್ತಾ ಇದ್ದಾನೆ? ಅವರ ಸೇನೆ ಬಂದಿದ್ರೆ ನಿನಗೆ ಅವ ಅಪ್ಪ ನಿನ್ ಮಗ ಅವ ಏನ್ ಬೇಕಾದ್ರೂ ಹೇಳಿ, ನನಗೆ ಯಾಕೆ ಹೇಳ್ದ? ನಾನು ಮಗ ಎನ್ನುವಂತ ವಿಷಯ ಇಲ್ಲಿಯವರೆಗೆ ಗೊತ್ತಿಲ್ಲ.
ವಯಸ್ಸಾದ್ರೆ ಅವ್ರು ಇಷ್ಟು ಮಾತಾಡ್ತಿದ್ರ? ಹಾಗಾದ್ರೆ ಅವ ಹೇಳಿದ್ದಲ್ಲ, ತಪ್ಪು ಅವ್ರಿದ್ದಲ್ಲ. ಅವ ಹೇಳಿದ್ದಲ್ಲ, ಅಲ್ಲ. ನಾವು ಹೇಳಿಸ್ಕೊಂಡದ್ದು. ಹೇಳಿಸಿಕೊಳ್ಳುವುದು ಬೇರೆ, ಹೇಳುವುದು ಬೇರೆ. ಹಾ. ನಾವು ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಿದ್ದೇವೆ ಹೊರತು ನಾವ್ಯಾರು ಯಾಕಾಗಿ ಕಟ್ಟಿದ್ದೇವೆ, ಕಪ್ಪ ಕಾಣಿಕೆ ಯಾಕೆ ಕೊಟ್ಟಿದ್ದೇವೆ ಎನ್ನುವುದನ್ನು ಆದ್ರಿಂದ ನೀವು ಕೆಲಸ ಮಾಡು, ನಿನ್ನ ಮೂಲ ವ್ಯಾಧಿಯನ್ನು ತಿಳಿಸು. ಮೂಲ ವಿಷಯವನ್ನ ತಿಳಿಯಬೇಕು.